ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ಹೊಸ ವರ್ಷದ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಸುಮಾರು 66 ಹೋಮ್ ಸ್ಟೇಗಳು, 40ಕ್ಕಿಂತ ಹೆಚ್ಚಿನ ರೆಸಾರ್ಟ್ಗಳಿದೆ. ಅವನ್ನೆಲ್ಲರೂ ನಾವು ಮೀಟಿಂಗ್ ಕರೆದಿ ಅವ್ರಿಗೆಲ್ಲರಿಗೂ ಕ್ಲಿಯರ್ ಕಟ್ ಆಗಿ ನ್ಯೂ ಇಯರ್ನ ಇನ್ಸ್ಟ್ರಕ್ಷನ್ಸ್ಗಳು ಏನು ಸರ್ಕಾರದ ಲೆವೆಲಲ್ಲೂ ಹಾಗೂ ಚೀಫ್ ಆಫೀಸರ್ ಲೆವೆಲ್ ಬಂದಿದೆ, ಹಾಗೂ ನಮ್ಮ ಇನ್ಸ್ಟ್ರಕ್ಷನ್ಸ್ ಇದೆ, ಅದನ್ನ ಅವ್ರಿಗೆ ಕಮ್ಯುನಿಕೇಟ್ ಮಾಡಿದೀವಿ. ಯಾವುದೇ ರೀತಿ ವಯಲೇಷನ್ಸ್ಗೆ ಆಸ್ಪದ ನೀಡದಂತೆ ನೀಟಾಗಿ ಅವರ ಏನು ಫಂಕ್ಷನಿಂಗ್ಸ್ ಇದೆ ಅದನ್ನ ಮಾಡಬೇಕು ಅನ್ನೋದು ಮೊದಲನೇದಾಗಿ ಅವ್ರಿಗೆ ಕೊಟ್ಟಿರುವಂತಹ ನಾವು ತಿಳುವಳಿಕೆ. ಜೊತೆಗೆ ಸುಮಾರು ನಾವು ಇಲ್ಲಿವರೆಗೂ ಮೋರ್ ದೆನ್ 700 ಸಿಬ್ಬಂದಿಗಳನ್ನ ನಾವು ನಿಯೋಜನೆ ಮಾಡಿದ್ದೀವಿ. ಸಿವಿಲ್ ಪೊಲೀಸು 500 ಹಾಗೂ 200 ಹೋಮ್ ಗಾರ್ಡ್ಸು, 2 KSRP ತುಕಡಿ ಹಾಗೂ 6 DAR ಪಾರ್ಟಿಗಳನ್ನ ನಾವು ಆಯಾ ಸ್ಥಳಗಳಲ್ಲಿ ನಾವು ನೇಮಕ ಮಾಡಿದ್ದೀವಿ. ಸುಮಾರು 25 ರೆಗ್ಯುಲರ್ ಚೆಕ್ ಪೋಸ್ಟ್ಗಳು, 23 ಡ್ರಿಂಕ್ ಅಂಡ್ ಡ್ರೈವ್ಗೋಸ್ಕರನೇ ಸಪರೇಟ್ ಚೆಕ್ ಪೋಸ್ಟ್ಗಳನ್ನ ನಾವು ಈ ಒಂದು ನ್ಯೂ ಇಯರ್ ದಿನ ಕಾರ್ಯಕ್ಕೋಸ್ಕರ ನಾವು ಬಳಸ್ಕೊಂತಾ ಇದ್ದೀವಿ. ಜೊತೆಗೆ ಏನು ಸಾರ್ವಜನಿಕರಲ್ಲಿ ಮನವಿ ಇದೆ, ಯಾವುದೇ ಕಾರಣಕ್ಕೂ ಡ್ರಿಂಕ್ ಅಂಡ್ ಡ್ರೈವ್ ಮಾಡಕ್ ಹೋಗ್ಬೇಡಿ, ಹಾಗೂ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ನ ಆದಷ್ಟು ಎಚ್ಚರಿಕೆಯಿಂದ ಮಾಡಿ, ಯಾವುದೇ ರೀತಿ ಅನಧಿಕೃತ ಕೃತ್ಯಗಳಲ್ಲಿ ಭಾಗಿಯಾಗಬೇಡಿ ಅಂತ ನಿಮ್ಮ ಮೂಲಕ, ಮಾಧ್ಯಮ ಮಿತ್ರರ ಮೂಲಕ ನಾವು ಅವರಲ್ಲಿ ಅಪೀಲ್ ಮಾಡ್ತಾ ಇದ್ದೀವಿ. ಜೊತೆಗೆ ಏನು ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳಿದೆ ಅವೆಲ್ಲ ನಾವು ನಿರ್ಬಂಧ ಮಾಡಿದೀವಿ. DC ಅವರು ಅದಕ್ಕೆ ನಿರ್ಬಂಧ ಅದನ್ನೇ ಅವರು ನೀಡ್ತಿದ್ದಾರೆ. ರಾಮದೇವರ ಬೆಟ್ಟ ಇರ್ಬೋದು, ಸಂಗಮ ಇರ್ಬೋದು, ಆ ತರ ಏನು ಪ್ರೇಕ್ಷಣೀಯ ಸ್ಥಳಗಳಿದೆ ಅಲ್ಲಿ ನಿಷೇಧಾಜ್ಞೆ ಇದೆ ರಾತ್ರಿ ಮೇಲೆ. ಜೊತೆಗೆ ಏನು ನಮ್ಮ ಪೆಟ್ರೋಲಿಂಗ್ ವೆಹಿಕಲ್ಸ್ಗಳಿದೆ, ERSS ಇದೆ, ಎಲ್ಲಾ ಹೈವೇಗಳಲ್ಲಿ ಈ ಟ್ರಿಪಲ್ ರೈಡಿಂಗ್ ಇರ್ಬೋದು ಅಥವಾ ವೀಲಿಂಗ್ ಇರ್ಬೋದು, ಅದನ್ನ ತಡೆ ಹಿಡಿಯೋಕ್ಕೋಸ್ಕರ ಅವರನ್ನ ನಾವು ಸಪರೇಟ್ ಆಗಿ ಆ ದಿನ ಇಂಥ ರೋಡ್ಗಳಲ್ಲಿ ನಾವು ಅದನ್ನ ಕರ್ತವ್ಯಕ್ಕೆ ಬಳಸ್ಕೊಂತ ಇದೀವಿ. ಜೊತೆಗೆ ಏನು ಹಲವಾರು ಕೆಲವೊಂದು ಅನಧಿಕೃತವಾದಂತ ಹೋಮ್ ಸ್ಟೇಗಳಿರ್ಬೋದು, ಅವಕ್ಕೆಲ್ಲರಿಗೂ ನಾವು ಆಲ್ಮೋಸ್ಟ್ ಎಲ್ಲ ನಮ್ಮ ಪೊಲೀಸ್ ಸ್ಟೇಷನ್ಸ್ ಲಿಮಿಟ್ಸ್ ಅಲ್ಲಿ ಅಂತದನ್ನೆಲ್ಲ ಚೆಕ್ ಮಾಡಿಸಿ ಅವ್ರಗಳಿಗೆಲ್ಲ ನಾವು ವಾರ್ನಿಂಗ್ ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಫಂಕ್ಷನಿಂಗ್ ಮಾಡಂಗಿಲ್ಲ ವಿತೌಟ್ ಎನಿ ಪ್ರಾಪರ್ ಪ್ರಯರ್ ಇಂಟಿಮೇಷನ್ ಅಥವಾ ಪರ್ಮಿಷನ್ಸ್ ಇಂದ. ಜೊತೆಗೆ ಕೆಲವೊಂದು ಏನು ಸ್ಥಳಗಳಿದೆ ನಮ್ಮಲ್ಲಿ, ವಂಡರ್ಲಾ ಇರ್ಬೋದು, ಜೊತೆಗೆ ಈಗಲ್ಟನ್ ಇರ್ಬೋದು, ಅಂತವ್ರು ವಿತ್ ಪರ್ಮಿಷನ್ ಅವರು ಏನು ಕಾರ್ಯಕ್ರಮಗಳಿರುತ್ತೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಅದನ್ನ ಪರ್ಮಿಷನ್ ತಗೊಂಡು ಮಾಡಿ ಅಂತ ಹೇಳಿದ್ವಿ. ಅವರು ಪರ್ಮಿಷನ್ಗೆ ಅಪ್ಲೈ ಮಾಡಿದ್ದಾರೆ, ಅದನ್ನ ವೆಟ್ ಮಾಡಿ ನಾವು ಪರ್ಮಿಷನ್ ನೀಡ್ತಾ ಇದ್ವಿ. ಇಷ್ಟೇ ಅಲ್ಲದೆ ಹಲವಾರು ಏನು ಲೇಕ್ಗಳಿದೆ ನಮ್ಮಲ್ಲಿ, ಕೆರೆಗಳಿದೆ, ಅಲ್ಲಿ ಕೂಡ ನಾವು ಪೊಲೀಸ್ಗಳನ್ನ ಡಿಪ್ಲಾಯ್ ಮಾಡ್ತಿದೀವಿ, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಕ್ರಮ ವಹಿಸೋಕ್ಕೋಸ್ಕರ. ನಿಷೇಧಾಜ್ಞೆ ಸಂಜೆ ಮೇಲೆ ಸ್ಟಾರ್ಟ್ ಆಗುತ್ತೆ, 6 ಗಂಟೆ ಮೇಲೆ. ಅದು 31st, ಅದು ಬೆಳಿಗ್ಗೆ ತನಕ ಇರುತ್ತೆ. ಇಲ್ಲ, ಅದು ಬೆಳಿಗ್ಗೆ 6 ಗಂಟೆ ತನಕ ಅಷ್ಟೇ. ಅದಾದ್ಮೇಲಿಂದ ರೆಗ್ಯುಲರ್ ಆಗಿರುತ್ತೆ. ನಾವು ನೈಟ್ ಟೈಮು ಯಾಕಂದ್ರೆ ಕುಡ್ದಿರ್ತಾರೆ ಅಥವಾ ಏನಾದ್ರು ನ್ಯೂಸೆನ್ಸ್ ಮಾಡ್ಬೋದು, ಅಥವಾ ಬೇರೆ ಸ್ಥಳಗಳಿಂದ ಕಾಲೇಜ್ ಹುಡುಗರುಗಳು ಬರ್ಬೋದು, ಅಲ್ಲಿ ಗೊತ್ತಿಲ್ಲದಿರೋ ಜಾಗಕ್ಕೆ ಬರ್ಬೋದು, ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಜವಾಬ್ದಾರಿ ಯಾರು ತಗೊಂತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಂಥ ಯಾವ್ದು ಹೈ ಫುಟ್ಫಾಲ್ ಏರಿಯಾಗಳಿದೆ, ಸಂಗಮ ಇರ್ಬೋದು ಫಾರ್ ಮ್ಯಾಟರ್, ಇಂಥ ಹೈ ಫುಟ್ಫಾಲ್ ಏರಿಯಾಗಳನ್ನ ನಾವು ಆ ದಿನ ರಾತ್ರಿ ಹೊತ್ತು ಅಲ್ಲಿ ಯಾರು ಹೋಗ್ದಲೇ ಇರೋಕೆ, ಒಂದು ಯಾರು ಬರ್ದಲೇ ಇರೋವಂತಹ ರೀತಿಯಲ್ಲಿ ನಾವು ಅದೊಂದು ನಿಷೇಧಾಜ್ಞೆ ಮಾಡ್ತೀವಿ. ಏನಿದೆ ಇವಾಗ ರೂಲ್ಸ್ ಇದೆ, ಸುಪ್ರೀಂ ಕೋರ್ಟ್ ಇಂದ ಒಂದು ಕ್ಲಿಯರ್ ಕಟ್ ಗೈಡ್ಲೈನ್ಸ್ ಇದೆ. 10 ಗಂಟೆ ನಂತರ ಯಾವುದೇ ರೀತಿಯಾದಂತ ಲೌಡ್ ಸ್ಪೀಕರ್ಸ್ಗಳನ್ನ ಬಳಸಂಗಿಲ್ಲ. ಪಬ್ಲಿಕ್ ಸ್ಥಳಗಳಿರ್ಬೋದು ಅಥವಾ ಔಟ್ಡೋರ್ ಪ್ರೋಗ್ರಾಮ್ಸ್ಗಳಿಗೆ ಬಳಸಂಗಿಲ್ಲ. ಹಂಗೇನಾದ್ರು ಬಳಸ್ಬೇಕಂದ್ರೆ ಅವರು ಕನ್ಸರ್ನ್ಡ್ ಅಧಿಕಾರಿಗಳ ಹತ್ರ ಮುಂಚಿತವಾಗಿ ಪರ್ಮಿಷನ್ ತಗೊಂಡು, ಆ ಕಾರಣದಿಂದ ಈ ರೀತಿಯಾದಂತ ಯಾವ್ದಾದ್ರು ಕಾರ್ಯಕ್ರಮಗಳು ಔಟ್ಡೋರ್ ಅಲ್ಲಿ ಏನಾದ್ರು ಮಾಡ್ತಿದ್ರೆ, ಅಥವಾ ಈ ತರ ಏನಾದ್ರು ಮ್ಯೂಸಿಕ್ ಸಿಸ್ಟಮ್ಸ್ಗಳನ್ನ ಯೂಸ್ ಮಾಡಿ ಅಕ್ಕಪಕ್ಕದವ್ರಿಗೆ ಏನಾದ್ರು ತೊಂದರೆ ಆಗುವಂತಹ ಒಂದು ಏನಾದ್ರು ಮಾಡದಂತ ಪ್ರಸಂಗ ಇದ್ರೆ ಅಂತವ್ರಿಗೆಲ್ಲ ನಾವು ತಿಳುವಳಿಕೆ ಹೇಳಿದೀವಿ. ಮುಂಚಿತವಾಗಿ ನಮ್ಮ ಹತ್ರ ಪರ್ಮಿಷನ್ ತಗೊಳ್ಬೇಕು. ಏಕಾಏಕಿ ನೀವೇನೆ ಏನೋ ಈ ರೀತಿ ಅನಧಿಕೃತವಾದಂತ ಕೆಲಸಗಳಿಗೆ ನೀವು ಹೋಗ್ಬೇಡಿ. ಸದ್ಯಕ್ಕೆ ಇಲ್ಲಿ 12ವರೆಗೆ ಎಲ್ಲ ಕ್ಲೋಸ್ ಮಾಡಿ, ಎಲ್ಲಾದ್ರೂ ಆಗಿರ್ಲಿ ಅದು 12ವರೆಗೆ ಕ್ಲೋಸ್ ಮಾಡ್ಬೇಕು. ಜೊತೆಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಮಾತಾಡಿದೀವಿ, ಅವ್ರಿಗೆ ನಾವು
ಹೇಳಿರೋ ಪ್ರಕಾರ, ನಾವು ಅವರು ಮಾತಾಡಿರೋ ಪ್ರಕಾರ ಅವ್ರದ್ದು ಏನು ಸರ್ವಿಸ್ ಲೈಸೆನ್ಸ್ ಏನ್ ಕೊಟ್ಟಿದ್ದಾರೆ, ಲೈಸೆನ್ಸ್ ಪ್ರಕಾರ ಆ ಲೈಸೆನ್ಸ್ ಅಲ್ಲಿ ಏನು ರೂಲ್ಸ್ ಇದೆ ಅದ್ರ ಪ್ರಕಾರ ಅವರೆಲ್ಲರೂ ಫಾಲೋ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.